ಅಮ್ಮ ಇವತ್ತು ನನಗೆ ಫೋನ್ ಮಾಡಿಬಿಟ್ಟು ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬರ್ತೀಯಾ ನೀನು ಅಂತ ಕೇಳಿದರು. ನಾನು ಹ್ಞೂ ಅಂದೆ. ಸೊ ಎಲ್ಲರೂ ಹೊರಟ್ವಿ. ನಾವು ಸೇರಿದ್ದು ಕೊಟ್ಟೂರೇಶ್ವರ ಟೆಂಪಲ್. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಇವತ್ತು. ಬಾಬಾ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಭಕ್ತರು ಕೊಟ್ಟೂರೇಶ್ವರಿಗೆ ನಡ್ಕೊತಾರೆ. ನಾವು ದೇವಸ್ಥಾನದ ದರ್ಶನ ಮಾಡಿಕೊಂಡು ಹಿಂದ್ಗಡೆ ಪ್ರಸಾದ ಸ್ಟಾರ್ಟ್ ಆಗಿತ್ತು. ಸೊ ಪ್ರಸಾದ ತಗೊಳ್ಳೋಣ ಅಂತೇಳಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಅದಾದಮೇಲೆ ಸ್ವಾಮಿಯವರು ಪೂಜೆ ಮಾಡಿ ಪ್ರಸಾದನ ಮಠಕ್ಕೆ ಕಳಿಸ್ತಾರೆ. ಸೊ ಅದನ್ನು ನೋಡೋಕ್ಕೆ ಅಂತೇಳಿ ಕೂತ್ಕೊಂಡಿದ್ವಿ. ಸೊ ಸ್ವಾಮಿಯವರು ಪ್ರಸಾದ ತಗೊಂಡು ಹಿರೇಮಠಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ನೈವೇದ್ಯ ಮಾಡ್ತಾರೆ. ಇದು ನೋಡೋಕ್ಕೆ ಒಂಥರ ಎಷ್ಟು ಚೆಂದ ಅಲ್ವಾ ಈ ಪದ್ಧತಿ ಎಲ್ಲದು. ಅದಾದಮೇಲೆ ಸ್ವಾಮಿಯವರು ಆಶೀರ್ವಾದ ತಗೊಂಡ್ವಿ. ಎಲ್ಲರೂ ನಾವು ಕೂಡ ಆಶೀರ್ವಾದ ತಗೊಂಡ್ವಿ. ಅದಂತರ ಬೆಳಗ್ಗೆ 4 ಗಂಟೆಗೆ ರೆಡಿಯಾಗಿ ಮತ್ತೆ ದೇವ್ರ ದರ್ಶನ ಮಾಡೋಕ್ಕೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ, ನಾನು, ಅಪ್ಪಾಜಿ. ಅಮ್ಮ ಕೈ ಮುಗಿತಾ ಇದ್ದಾರೆ. ಎಲ್ಲ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ನನ್ನ ಮೊಮ್ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕೈ ಮುಗಿತಾ ಇದ್ದಾರೆ. ನಾನು ಕೂಡ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿದೆ. ಮಾಡಿಬಿಟ್ಟಾದಮೇಲೆ ನೆಕ್ಸ್ಟು ದೇವಸ್ಥಾನದ ಇನ್ನೂ ಓಪನ್ ಆಗಿರಲಿಲ್ಲ. ಆದ್ರೂ ನಾವು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಸೈಡಲ್ಲಿ ಬಂದುಬಿಟ್ಟು ಲಿಂಗ ಪೂಜೆಗೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ತುಂಬ ರಶ್ ಇತ್ತು ಲಿಂಗ ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಹಾಗೆ ನಿಂತ್ಕೊಂಡು ಕಾಯ್ತಾ ಇದ್ವಿ. ಸ್ವಲ್ಪ ಜನನ ಬಿಡ್ತಾಯಿದ್ರು. ನೋಡಿದ್ರಲ್ಲ ಸ್ವಾಮಿಯವರು ಲಿಂಗ ಪೂಜೆ ಮಾಡ್ತಾ ಇದ್ದಾರೆ. ನಾವು ಕೂಡ ಇದರಲ್ಲಿ ಭಾಗಿಯಾದ್ವಿ. ಅದಾದಮೇಲೆ ಲಿಂಗ ಪೂಜೆನ ಮಾಡ್ಕೊಂಡ್ವಿ. ಸಪ್ರೇಟಾಗಿ ಚೌಡೇಶ್ವರಿ ದೇವಸ್ಥಾನ ಒಳಗಡೆ ಪೂಜೆ ಮಾಡಿಕೊಂಡು ನಮ್ಮ ಲಿಂಗನ ನಾವು ನಮ್ಮ ಕಳ್ಳಿಗೆಲ್ಲ ಹಾಕ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ವೇಟ್ ಮಾಡ್ತಾ ಕೂತಿದ್ವಿ. ಎಷ್ಟು ಜನ ಭಕ್ತಾದಿಗಳು ನೋಡಲಿಕ್ಕೇ ಒಂಥರ ಖುಷಿ ಆಗುತ್ತೆ. ಆ ಟೈಮು ಸುಮಾರು 5 ಗಂಟೆನೋ 5:15 ಆಗಿತ್ತು. ಬೆಳಗಿನ ಜಾವ 5:15 ಗಂಟೆಗೆ ಇಷ್ಟೊಂದು ಕ್ರೌಡು ನಾನು ನೋಡ್ತಾ ಇದ್ದಿದ್ದು. ದೇವ್ರ ದರ್ಶನ ಕೊನೆಗೂ ಆಯಿತು.